ಹ್ಯಾಪಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸರ್ಕಾರಿ ಪ್ರೌಢಶಾಲೆ ವಲಯ ಮಟ್ಟದ ಕ್ರೀಡಾಕೂಟನ ಆಯೋಜನೆ ಮಾಡಿದರು. ಇದಕ್ಕೆ ಸಹಕಾರವಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರೌಢಶಾಲೆ ಆಣೂರು ಕೂಡ ಇದನ್ನು ಆಯೋಜನೆ ಮಾಡಿದರು ಕ್ರೀಡಾಕೂಟನ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಈ ಸ್ಪೋರ್ಟ್ಸ್ನ ಆಯೋಜನೆ ಮಾಡಿದರು. ಸಹಕಾರ ಸಂಘದ ವತಿಯಿಂದ ನಮಗೂ ಕೂಡ ಎಲ್ಲ ಮೆಂಬರ್ಸಿಗೂ ಕೂಡ ಇನ್ವೈಟ್ ಮಾಡಿದರು. ಹಾಗಾಗಿ ನಾನು ಕೂಡ ಸ್ಪೋರ್ಟ್ಸಿಗೆ ಹೋಗಿದ್ದೆ. ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದರೆ ಅದರ ಉಸ್ತುವಾರಿ ತಗೊಬೇಕು, ಯಾವ ರೀತಿ ಇರುತ್ತೆ ಅಂತ ನಾನು ಹೋಗಿ ಅಲ್ಲಿ ನೋಡಿದೆ. ಯಾಕೆಂದರೆ ಒಂದು ಸರ್ಕಾರಿ ಶಾಲೆ 18 ಶಾಲೆಯನ್ನು ಮೇಂಟೆನೆನ್ಸ್ ಮಾಡಬೇಕಿತ್ತು. ಒಂದು ಗೌರ್ಮೆಂಟ್ ಶಾಲೆಯವರು 18 ಶಾಲೆಯಿಂದ ಬರುವಂಥ ಮಕ್ಕಳನ್ನಾಗಿರ್ಬೋದು, ಟೀಚರ್ಸನ್ನಾಗಿರ್ಬೋದು, ಪೇರೆಂಟ್ಸನ್ನಾಗಿರ್ಬೋದು ಎಲ್ಲರನ್ನು ಅವರು ಮೇಂಟೆನೆನ್ಸ್ ಮಾಡಬೇಕಿತ್ತು. ಕುಡಿಯೋ ನೀರಿಂದ ಹಿಡಿದು ಬ್ಯಾಡ್ಜ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಅವರಿಗೆ ಕೂರಕ್ಕೆ ವ್ಯವಸ್ಥೆ ಇರ್ಬೋದು, ಮಕ್ಕಳಿಗೆ ಗಾಯ ಆದರೆ ಅವರಿಗೆ ಚಿಕಿತ್ಸೆ ಮಾಡೋದಾಗಿರ್ಬೋದು, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಹೇಳ್ತಾ ಹೋದರೆ ಒಂದು ಲೀಸ್ಟೇ ಇದೆ ಅನ್ಬೋದು. ಇಷ್ಟೆಲ್ಲ ಅವರು ಪ್ರಿಪ್ರೇಷನ್ ಮಾಡ್ಕೊಬೇಕು. ಅದರಲ್ಲೂ ಒಂದು ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಇದನ್ನು ಮಾಡಬೇಕು. ಒಂದು ಶಾಲೆ ಅದರ ವಲಯದಲ್ಲಿ ಯಾವ್ದ್ಯಾವ್ದು ಶಾಲೆಗಳು ಬರುತ್ತೆ ಅದೆಲ್ಲ ಶಾಲೆಗಳಿಗೂ ಕೂಡ ಇವರೇನೆ ಎಲ್ಲ ಉಸ್ತುವಾರಿ ವಹಿಸಿ ಇದನ್ನು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಆಗಿತ್ತು. ಒಂದು ಕ್ರೀಡಾಕೂಟ ಮಾಡಬೇಕಾದ್ರೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ನಾನು ಕೇಳಿದೆ ಟೀಚರ್ಸ್ನ, ಯಾವ ರೀತಿ ನೀವು ಇದರ ಎಲ್ಲ ವ್ಯವಸ್ಥೆನ ನೀವು ಮಾಡ್ಕೊಂಡಿದ್ದೀರಾ ಅಂತ. ಇಲ್ಲ ಮೇಡಮ್, ಗ್ರಾಮಸ್ಥರ ಸಪೋರ್ಟಿಂದ ನಾವು ಕಾರ್ಯಕ್ರಮನ ಮಾಡ್ತಾ ಇರೋದು ಅಂತಂದರು. ನಾನು ಅದಕ್ಕೆ ಸರ್ಕಾರದ ಕಡೆಯಿಂದ ಎಷ್ಟು ಅನುದಾನ ಬಂದಿದೆ ಅಂತಲೂ ಕೇಳಿದೆ. ಆದರೆ ನನಗೆ ಕೇಳಿದ ತಕ್ಷಣ ಆಶ್ಚರ್ಯನೇ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂದರೆ 5,000 ಕೊಟ್ಟಿದೆ ಸರ್ಕಾರ. ಇಷ್ಟು ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ, ಪೇರೆಂಟ್ಸ್ನ ಮೇಂಟೈನ್ ಮಾಡೋಕ್ಕೆ, ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿ ಎಲ್ಲ ರೀತಿಯ ಉಸ್ತುವಾರಿಯ ನಡೆಸೋಕ್ಕೆ 5,000ನ ಅನುದಾನವಾಗಿ ಕೊಟ್ಟಿದೆ. ಅದರಲ್ಲೂ 1,000 GST ಅಂತ ಕಟ್ ಮಾಡಿ 4,000ದಲ್ಲಿ ಈ ಕ್ರೀಡಾಕೂಟನ ಅವರು ಆಯೋಜನೆ ಮಾಡಿರೋದು. ನನಗೆ ಕೇಳಿದ ತಕ್ಷಣ ತುಂಬ ಆಶ್ಚರ್ಯ ಆಯಿತು. ಅವನೇನು ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದೀರಾ? ಅವನ್ನ ಎಷ್ಟೊತ್ತಿನ ಕೂರಿಸ್ತಿದ್ದೀರಿ? ಅವನೊಬ್ಬ ಇದಂತೆ ಸಬ್ಸ್ಟಿಟ್ಯೂಟ್ ಅಂತೆ ಬಂದು ಅವಾಗಿನ ಅಲ್ಲೇ ನಿಂತಿದ್ದಾನೆ. ನಿತ್ಕೋ ನೋಡೋದೇ ಮಾಡ್ತಿದ್ದಾನೆ. ನಿತ್ಕೋ ಮಾಡ್ಕೊಂಬೇಡ. ಅಷ್ಟೇ ಬಾಬಾ ನಿತ್ಕೋ ರೆಸ್ಟ್ಗಳು ಇರೋ ಬ್ಯಾಕ್ ಹೋಗಿ ನಿತ್ಕೋ. ನಿಧಾನ ಕೊಡು, ನಿತ್ಕೋ. ಇಷ್ಟೊಂದು ಜನ ನಿಂತಿದ್ರೆ ಏನೋ ಇಂಟ್ರೆಸ್ಟ್ ಮ್ಯಾಚ್ ಶಕ್ತಿ ಪ್ರದರ್ಶನ ಮಾಡ್ತಾರೆ. ನಿತ್ಕೊಡು
ಸರ್ಕಾರ ಈ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ರಿಸ್ಕ್ನ ತಗೊಳಲ್ಲ, ಟೀಚರ್ಸಿಗೆ ಬಿಡುತ್ತೆ, HMಗೆ ಬಿಡ್ತಾರೆ. ಈಗ ಶಾಲೆಯಲ್ಲಿ ಈಗ HM ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಯಾವ ಗ್ರಾಮದಲ್ಲಿ ಶಾಲೆ ಇದೆ ಸರ್ಕಾರಿ ಪ್ರೌಢಶಾಲೆ, ಆ ಗ್ರಾಮಸ್ಥರ ಸಂಪರ್ಕ ಬೆಳೆಸಿ ಅವ್ರ ಸಪೋರ್ಟಿಂದ ಕ್ರೀಡಾಕೂಟನ ಆಯೋಜನೆ ಮಾಡ್ತಾರೆ. ಆಟ ಆಡೋದು ಎಷ್ಟು ರಿಸ್ಕ್ ಇದೆಯೋ ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ಆಯೋಜನೆ ಮಾಡೋದು ಕೂಡ ಅಷ್ಟೇ ರಿಸ್ಕ್ ಇದೆ. ನೀವು ನೋಡ್ಬೋದು, ಒಂದು ಶಾಲೆ ಇಡೀ ಎಲ್ಲ ಶಾಲೆಗಳಿಗೂ ವ್ಯವಸ್ಥೆನ ಮಾಡಿಕೊಡ್ಬೇಕು. ವಲಯ ಮಟ್ಟದಲ್ಲಿ ಎಷ್ಟು ಶಾಲೆಗಳು ಬರುತ್ತೆ ಅಷ್ಟು ಶಾಲೆಗೂ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು. ಯಾವುದೇ ರೀತಿಯ ಕುಂದುಕೊರತೆ ಆಗದಂಗೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅವರು ಗಮನ ವಹಿಸಬೇಕು. ಕ್ರೀಡಾಕೂಟನ ತುಂಬ ಚೆನ್ನಾಗೇ ನಡೆಸ್ಕೊಟ್ರು. ಗ್ರಾಮಸ್ಥರ ಸಪೋರ್ಟ್ ಇಲ್ಲ ಅಂದಿದ್ರೆ ಕ್ರೀಡಾಕೂಟನ ಮಾಡೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸರ್ಕಾರ ಯಾವುದೇ ರೀತಿಯ ರಿಸ್ಕ್ ತೊಗೊಂಡಿರಲ್ಲ, ಹಾಗಾಗಿ ಗ್ರಾಮಸ್ಥರ ಸಪೋರ್ಟಿಂದನೇ ಕ್ರೀಡಾಕೂಟನ ಆಯೋಜನೆ ಮಾಡಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ವಲಯ ಮಟ್ಟದಿಂದ ಸೇರಿಸಿ 400 ಮಕ್ಕಳು ಬಂದಿದ್ದರು. ತುಂಬ ಚೆನ್ನಾಗೇ ಎಲ್ಲ ಮಕ್ಕಳು ಆಟ ಆಡಿದ್ರು, ಬಹುಮಾನನ ಕೂಡ ತಗೊಂಡ್ರು. ಬಹುಮಾನ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿಯ ವ್ಯವಸ್ಥೆ ಇರ್ಬೋದು, ಗ್ರಾಮಸ್ಥರು ಇಂಡಿವಿಜುವಲ್ ಆಗಿ ವಹಿಸ್ಕೊಂಡಿದ್ರು. ತುಂಬ ಖುಷಿ ಆಯಿತು ನನಗೆ. ತುಂಬ ಜನ ಸಪೋರ್ಟ್ ಕೂಡ ಮಾಡಿದ್ರು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ತುಂಬ ಚೆನ್ನಾಗಿ ಕ್ರೀಡಾಕೂಟ ಚೆನ್ನಾಗಿ ನಡೀತು. ಮಕ್ಕಳಿಗೆ ಓದೋದು ಎಷ್ಟು ಮುಖ್ಯನೋ ಅದೇ ರೀತಿ ಅವರು ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇವತ್ತು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ನಾವೆಲ್ಲರೂ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನೀವು ನೋಡ್ಬೋದು, ಸರ್ಕಾರಿ ಶಾಲೆಗೆ ಯಾವ ರೀತಿ ಅನುದಾನ ಬರುತ್ತೆ, ಸ್ಪೋರ್ಟ್ಸಿಗೆ ಯಾವ ರೀತಿ ಸರ್ಕಾರ ಎನ್ಕರೇಜ್ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಮಕ್ಕಳಿಗೂ ಕೂಡ ನಾವು ಸ್ಪೋರ್ಟ್ಸಲ್ಲಿ ಎನ್ಕರೇಜ್ ಮಾಡಬೇಕು. ಸ್ಕೂಲಲ್ಲಿ ಮಕ್ಕಳಿಗೆ ಎಲ್ಲ ಸ್ಪೋರ್ಟ್ಸಿಗೂ ಎನ್ಕರೇಜ್ ಮಾಡ್ತಾರೆ ಟೀಚರ್ಸ್ಗಳು ಕೂಡ. ಅದೇ ರೀತಿ ನಾವು ಕೂಡ ಎನ್ಕರೇಜ್ ಮಾಡಬೇಕು. ಆವಾಗ ಮಕ್ಕಳಿಗೆ ಆಟದ ಕಡೆ ಗಮನ ಬರುತ್ತೆ. ಓದೋದು ತುಂಬ ಮುಖ್ಯನೇ, ಅದ್ರ ಜೊತೆಗೆ ಆಟನೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀನಿ. ಮಕ್ಕಳಿಗೆ ಓದೋದು ಎಷ್ಟು ಮುಖ್ಯ ಅದೇ ರೀತಿ ಆಟದಲ್ಲೂ ಕೂಡ ಅವರಿಗೆಲ್ಲ ಪೇರೆಂಟ್ಸ್ಗಳು ಎನ್ಕರೇಜ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಅವರಿಗೆ ನಾವು ಇಲಾಖೆ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಈ ಒಂದು ಮಟ್ಟದ ಕ್ರೀಡಾಕೂಟ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಸರ್ಕಾರದ ವತಿಯಿಂದ ನಮಗೆ ಬರ್ತಕ್ಕಂಥ ಅಲ್ಪ ಅನುದಾನ, ಅದು ನಿಮಗೆ ಹೇಳಬೇಕಂದ್ರೆ 4,000 ಅನುದಾನ ಬರುತ್ತೆ ಈ ಕ್ರೀಡಾಕೂಟಕ್ಕೆ. ಇಲ್ಲಿಯ ಒಂದು ಆಯೋಜನೆ ಮಾಡಿರೋ ಲೆಕ್ಕ ಹಾಕಿದರೆ ಲಕ್ಷಗಟ್ಟಲೆ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ದಿನವೇ ನನಗೂ ಕೂಡ ಕ್ರೀಡಾಕೂಟಕ್ಕೆ ಹೋಗೋವಂಥ ಅವಕಾಶ ಸಿಕ್ತು. ಅದ್ರ ಜೊತೆಗೆ ನಾನು ತುಂಬ ವಿಚಾರಗಳನ್ನು ತಿಳ್ಕೊಂಡೆ. ತುಂಬ ಖುಷಿ ಆಯಿತು ನನಗೆ ಇವತ್ತು ಹೋಗಿದ್ದು. ಅದ್ರ ಜೊತೆಗೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಸಮಾನವಾಗಿ ಎನ್ಕರೇಜ್ ಮಾಡಿದ್ರು ಮಕ್ಕಳಿಗೆ. ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದರೆ ಎಲ್ಲರೂ ಕೂಡ ಎನ್ಕರೇಜ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ.